ಎಸ್ಡಿಪಿಐಯ ಪ್ರತಿಭಟನೆ ಅವರು ಪ್ರಶ್ನೆ ಹಾಕಿದ್ದಾರೆ, ಗೊತ್ತಿಲ್ಲದೆ ಎಲ್ಲಿದ್ದಾರೆ ಪ್ರಶ್ನೆ ಕೇಳಿದ್ದಾರೆ. ನಾನು ಮತ್ತೆ ಮತ್ತೆ ಆ ಸಂಘಟನೆಯನ್ನು ಹೇಳ್ತಾ ಇರುವಂಥದ್ದು, ಅನೇಕ ವರ್ಷಗಳಿಂದ ಜಿಹಾದಿ ಪ್ರವೃತ್ತಿಯ ಮುಖಾಂತರ ಸಮಾಜದಲ್ಲಿ ಭಯೋತ್ಪಾದನೆಯನ್ನ ನಿರ್ಮಾಣ ಮಾಡತಕ್ಕಂಥ ಮತ್ತು ಸಮಾಜದಲ್ಲಿ ಸಮಸ್ಯೆಯನ್ನು ಸೃಷ್ಟಿ ಮಾಡತಕ್ಕಂಥ ಸಂಘಟನೆ ಅದು ಅನ್ನುವಂಥದ್ದು. ಅದಕ್ಕೋಸ್ಕರ ಅದನ್ನು ಬ್ಯಾನ್ ಮಾಡಿರುವಂಥದ್ದು. ಮೊನ್ನೆ ಪ್ರವೀಣ್ ನೆಟ್ಟಾರ್ನ ಹತ್ಯೆಯಲ್ಲಿ ಯಾರಿರುವಂಥದ್ದು ಅಂತೇಳಿ ನಿಮ್ಗೆ ಗೊತ್ತಿದೆ. ಮೊನ್ನೆ ಸುಹಾಸ್ ಶೆಟ್ಟಿಯ ಹತ್ಯೆಯ ಸಂದರ್ಭದಲ್ಲಿ ಯಾರಿರುವಂಥದ್ದು ಅಂತೇಳಿ ನಮ್ಗೆ ಗೊತ್ತಿದೆ. ಅವರಿಗೆ ಇದೇ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಆ ವಿಚಾರವನ್ನು ಬಿಟ್ಟು ಬೇರೆ ಮಾತನ್ನು ಮಾಡಿದ್ದಾರೆ. ಅವರು ಯಾರ ಮೇಲೆ ಒತ್ತಡವನ್ನು ತರಬೇಕಾಗಿತ್ತು? ಯಾರು ಇದನ್ನ ಸಮಾಲೋಚನೆಯನ್ನ ಮಾಡಿದ್ದಾರೆ ಅವರನ್ನೇ ಪ್ರಶ್ನೆ ಮಾಡಬೇಕಾಗಿತ್ತು. ನೀವು ಎಲ್ಲಿದ್ದೀರಿ ಅಂತೇಳಿ. ಯಾರು ಆರೋಪಿಯನ್ನ ಬಂಧನ ಮಾಡಲಿಲ್ಲ ಆ ಇಲಾಖೆಯನ್ನ ಪ್ರಶ್ನೆ ಮಾಡಬೇಕಿತ್ತು, ಯಾಕೆ ಇಲಾಖೆಯವರು ಮಲಗಿದ್ದಾರೆ ಅಂತೇಳಿ. ಯಾವುದೋ ಸಂಬಂಧ ಇಲ್ಲದಂತ ವ್ಯಕ್ತಿಗಳನ್ನ ನೀವೆಲ್ಲಿದ್ದೀರಿ ಅಂತೇಳಿ ಪ್ರಶ್ನೆ ಮಾಡಿದ್ರೆ, ನೀನ್ ಎಲ್ಲಿದ್ದೀಯ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದ್ರೆ ಸಮಾಜ ಉತ್ತರ ಕೊಡುತ್ತೆ. ನಮಗೆ ಕೂಡ ಈ ರೀತಿಯ ವ್ಯವಸ್ಥೆಗಳಾದಾಗ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅನ್ನುವಂಥದ್ದು ಸಾಮಾನ್ಯ ಜ್ಞಾನ ನಮಗಿದೆ. ಯಾರು ಮತ್ತೆ ಗಾಜಿನ ಮನೆಯೊಳಗೆ ನಿಂತು ಕಲ್ಲು ಬಿಸಾಡ್ತಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಯಾರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ, ಹಿಂದೆ ಹಾರಿಸಿದ್ದಾರೆ, ಮುಂದೆ ಹಾರಿಸ್ತಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಅವರ ವಿಚಾರವನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗುವುದಿಲ್ಲ. ಮುಂದಿನ ದಿವಸದಲ್ಲಿ ಅವರಿಗೂ ಕೂಡ ಉತ್ತರವನ್ನು ಕೊಡುವಂತ ಕೆಲಸ ಹಿಂದೂ ಸಮಾಜ ಮಾಡುತ್ತೆ. ನಾನು ವೈಫಲ್ಯವ ಸಾಫಲ್ಯತೆ ಅನ್ನುವಂಥದ್ದನ್ನು ನಾನು ಉಲ್ಲೇಖ ಮಾಡೋದಿಲ್ಲ. ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಅವರು ಮಾಡಿರತಕ್ಕಂತಹ ಕೆಲಸ ಕಾರ್ಯಗಳು, ಅವರ ಯೋಚನೆಯು ಕೂಡ ಎರಡೂ ಕುಟುಂಬ ಒಂದಾಗಬೇಕು ಅನ್ನುವಂಥ ಯೋಚನೆಯಲ್ಲಿ ಆ ಮಾತುಕತೆಗಳು ನಡೆದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದು ಅವರ ವೈಫಲ್ಯವ ಅಥವಾ ಅವರ ಅಂತೇಳಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾರೋ ಅದನ್ನು ಆರಂಭ ಮಾಡಿದ್ದಾರೆ, ಒಂದು ಅಂತ್ಯಕ್ಕೆ ತಲುಪಿಸಬೇಕಲ್ವಾ. ಅದನ್ನೇ ನಾನು ಸ್ಪಷ್ಟಪಡಿಸುವಂಥದ್ದು. ಅದನ್ನೇ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅದರ ವೈಫಲ್ಯವ ಅಥವಾ ಇನ್ಯಾವುದು ಆ ಯಾವುದೇ ಮಾತನ್ನು ನಾನು ಉಲ್ಲೇಖ ಮಾಡೋದಿಲ್ಲ. ಸಂತ್ರಸ್ತೆ ತಾಯಿ ಮಾತಾಡೋದಿಲ್ಲ. ನಾನು ಎಲ್ಲ ಹಿಂದೂ ಸಂಘಟನೆ ಮುಖಂಡರ ಜೊತೆ ಮಾತಾಡಿದ್ದೆ, ನನಗೆ ನ್ಯಾಯ ಸಿಗಲಿಲ್ಲ. ಹಾಗಾಗಿ ನನ್ನ ನ್ಯಾಯದ ಪರವಾದ ಯಾರ ಹೋರಾಟ ಮಾಡ್ತಾರೆ ಅವರ ಜೊತೆ ಹೋಗಿದ್ದೇನೆ ಅನ್ನೋದು ಮಾತಾಡ್ಕೊಂಡಿದ್ದಾರೆ. ಎಸ್ಡಿಪಿ ಹೋರಾಟ ಅದು ತಪ್ಪು ಅಂತ ನಾನು ಭಾವಿಸಿದ್ದೇನೆ. ಯಾರು ಹಿಂದೂ ಸಮಾಜ ಈ ರೀತಿಯ ನೂರಾರು ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಸಮಾಜದಲ್ಲಿರತಕ್ಕಂತಹ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಿರತಕ್ಕಂತಹ ನೂರಾರು ಘಟನೆಗಳು ನಿಮ್ಮ ಮುಂದಿದೆ. ಅವತ್ತು ಬೆಳಿಗ್ಗೆ ವಿಶ್ವಕರ್ಮ ಸಮುದಾಯದ ಜಿಲ್ಲಾ ಪದಾಧಿಕಾರಿಗಳು ವಿಶ್ವಕರ್ಮ ಭವನದಲ್ಲಿ ಸಭೆಯನ್ನು ಮಾಡಿದ್ದಾರೆ. ಈ ತಾಯಿಗೆ ನ್ಯಾಯವನ್ನು ಕೊಡ್ತೇನೆ ಹೇಳಿದ್ದಾರೆ, ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದು ಹೇಳಿಯೂ ಕೂಡ ಈ ರೀತಿಯ ಮತೀಯವಾದಿಗಳು ನಡೆಸಿರತಕ್ಕಂತಹ ಹೋರಾಟಕ್ಕೆ ಯಾಕೆ ಹೋಗಿದ್ದಾರೆ ಅನ್ನುವಂಥದ್ದನ್ನು ನೀವು ಅವರಲ್ಲೇ ಪ್ರಶ್ನೆ ಮಾಡಬೇಕಷ್ಟೇ. ಅದಕ್ಕೆ ನ್ಯಾಯ ಹಿಂದೂ ಸಮಾಜಕ್ಕೆ ಆಗಿರತಕ್ಕಂತಹ ನೋವು ಅಥವಾ ಅನ್ಯಾಯಗಳಿಗೆ ಹಿಂದೂ ಸಮಾಜದಲ್ಲಿ ಪರಿಹಾರ ಆಗ್ತದೆ ಹೊರತು ಇನ್ನಿತರ ಯಾವುದೇ ಸಮಾಜದಿಂದ ಅಪೇಕ್ಷೆಯನ್ನು ಪಟ್ಟಿಲ್ಲ. ಅದು ಮುಂದಿನ ದಿವಸದಲ್ಲಿ ಯಾರೂ ಅಪೇಕ್ಷೆ ಪಡುವುದಿಲ್ಲ. ಆರೋಪಿ ಬಂಧನಕ್ಕೆ ಸಂಬಂಧಿಸಿ ಪೊಲೀಸ್ ಇಲಾಖೆ ಹೋಗಿ ನಾನು ಈಗ ಬೆಳಿಗ್ಗೆ ಕೂಡ ಮಾತಾಡಿದ್ದೇನೆ. ಆರೋಪಿಗಳನ್ನ ಬಂಧನ ಮಾಡಬೇಕು. ನೂರಾರು ಘಟನೆಗಳು ಈ ರೀತಿಯ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಸಮಾಜದಲ್ಲಿ ಆಗಿರತಕ್ಕಂತಹ ವಾತಾವರಣಗಳು ನಿಮಗೆ ಗೊತ್ತಿದೆ. ಅದಕ್ಕೋಸ್ಕರ ತಕ್ಷಣ ಬಂಧನ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಇವತ್ತು ಡಿವೈಎಸ್ಪಿ ಅವರಿಗೆ, ಇವರಿಗೆ ಸುನೀಲ್ ಕುಮಾರ್ ಅವರಿಗೆ, ಇಲಾಖಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನಾನು ಮಾಡಿದ್ದೇನೆ. ಅವರು ಪೊಲೀಸ್ ಇಲಾಖೆಯು ಬಂಧನ ಮಾಡ್ತದೆ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ. ನಾವೆಲ್ಲರೂ ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆಯನ್ನು ಇಟ್ಟವರು. ಎಲ್ಲ ಪ್ರಕರಣದಲ್ಲಿಯೂ ಕೂಡ ಒಂದಷ್ಟು ದಿವಸಗಳ ವ್ಯತ್ಯಾಸಗಳಾಗಿರ್ಬೋದು. ಎಲ್ಲ ಪ್ರಕರಣವನ್ನು ಕೂಡ ಭೇದಿಸುವಂತ ವ್ಯವಸ್ಥೆ ಇಲಾಖೆ ಮಾಡಿದೆ. ಅದು ಇದನ್ನು ಕೂಡ ಮಾಡ್ತದೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಆರೋಪಿ ಅಂತ ಹೇಳಲಾಗಿರುವ ಯುವಕ ಬಿಜೆಪಿ ಅವರ ತಂದೆ ಜೊತೆ ಯಾವ ಕುಟುಂಬದವರು ಕೂಡ ನನ್ನನ್ನು ಸಂಪರ್ಕ ಮಾಡಲಿಲ್ಲ, ನನ್ನ ಹತ್ರ ಯಾವುದೂ ಹೇಳಲಿಲ್ಲ. ಈ ಎಲ್ಲವೂ ಮೀರಿದ ನಂತರ, ಕಾಲ ಮೀರಿದ ನಂತರ ಈ ಆಗಿರತಕ್ಕಂತಹ ಘಟನೆಗಳು ನಮ್ಮ ಗಮನಕ್ಕೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಅವರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಗೌರವವಿಟ್ಟು ಇವತ್ತು ಕೇಸು ದಾಖಲನ್ನ ಮಾಡಿದ್ದಾರೆ ಸಂತ್ರಸ್ತೆ ಕುಟುಂಬದವರು. ಅದಕ್ಕೋಸ್ಕರ ನ್ಯಾಯಾಲಯದಲ್ಲಿ ನ್ಯಾಯ 100ಕ್ಕೆ 100 ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಆ ಹಿನ್ನೆಲೆಯಲ್ಲಿ ಆಗಿರತಕ್ಕಂಥ ಘಟನೆಗಳು ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ಪುತ್ತೂರಿನಲ್ಲಿ ಆಗದಿರಲಿ ಅಂತಕ್ಕಂಥ ಆಶಯ ಮಾತ್ರ ನನ್ನದಿದೆ. ಖಂಡಿತ ಮಾಧ್ಯಮದವರು ಅವರಿಗೆ ಸ್ವಾತಂತ್ರ್ಯ ಇದೆ ಅನ್ನತಕ್ಕಂಥ ಕಾರಣಕ್ಕೋಸ್ಕರ ಈ ರೀತಿಯ ಸುಳ್ಳು
ಕೆಲಸಗಳನ್ನು, ಸುಳ್ಳು ಆರೋಪಗಳನ್ನು ಅಮಾಯಕರ ಮೇಲೆ ಮಾಡುವಂಥದ್ದು, ಪ್ರಸಾರ ಮಾಡುವಂಥದ್ದು, ಮಾಧ್ಯಮಗಳಲ್ಲಿ ಮಾಡುವಂಥದ್ದು ತಪ್ಪು. ಅದಕ್ಕೋಸ್ಕರ ಅವರು ಪ್ರಜ್ವಲ್ ಘಾಟೆಯವರು ಬೇರೆ ಎಲ್ಲ ಹೊರಗಡೆ ಇದ್ದಾರೆ.